ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ವೀಟ್ ಹಿಡ್ಕೊಂಡು ನಿಂತ್ಕೊಬಿಟ್ಟವನೆ. ಇವಾಗ ಸ್ವೀಟ್ ಕೊಡ್ಬೇಕಾ ಎಲ್ರಿಗೂ? ಇವತ್ತಿನ ವಿಡಿಯೋ ಬಂದು ಚಪ್ರಶಾಸ್ತ್ರ ಮತ್ತು ಬಳೆಶಾಸ್ತ್ರದಾಗಿರುತ್ತೆ. ಇಲ್ಲಿ ಕೆಳಗಡೆ ಚಪ್ರ ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೋತಿದ್ರು. ಹಾಗೆ ನಮ್ಮಣ್ಣ ಸ್ವೀಟ್ ಇಟ್ಕೊಂಡು ನಿಂತಿದ್ದ ಚಪ್ರಶಾಸ್ತ್ರ ಆದಮೇಲೆ ಎಲ್ಲರಿಗೂ ಕೊಡೋದಕ್ಕೆ. ಹಾಗೆ ಕಂಬ ಉಣ್ಣಿದ್ರಲ್ಲ, ಅದ್ರ ಸುತ್ತ ನಮ್ಮ ದೊಡ್ಡಮ್ಮಂದ್ರು ರಂಗೋಲಿ ಹಾಕ್ತಿದ್ರು. 4 ಕಂಬದ ಸುತ್ತ ರಂಗೋಲಿ ಹಾಕ್ತಾರೆ. ಅಲ್ಲೇ ಇಟ್ಬಿಟ್ಟಿದ್ಯಾ? ಇನ್ನು ನಮ್ಮ ದೊಡ್ಡಮ್ಮಂದ್ರೆಲ್ಲ ರಂಗೋಲಿ ಹಾಕಿದ್ಮೇಲೆ ಕಂಬದ ಸುತ್ತ ನಮ್ಮಣ್ಣ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು ಎಲ್ಲ ಶಾಸ್ತ್ರಗಳನ್ನ. ಬಿಕಾಸ್ ಲಾಸ್ಟ್ ಟೈಮ್ ನಮ್ಮಣ್ಣಂದ್ರೆ ಮದುವೆ ಆದಾಗೆಲ್ಲ ನಾನು ಹಾಸ್ಟೆಲಲ್ಲಿದ್ದೆ. ಸೊ ನಂಗೆ ನೋಡೋಕ್ಕೆ ಸಿಕ್ಕಿರಲಿಲ್ಲ ಯಾವ ಶಾಸ್ತ್ರನ ನೀಟಾಗಿ. ಸೊ ಇದು ನಾನು ಫಸ್ಟ್ ಟೈಮ್ ನೀಟಾಗಿ ನೋಡ್ತಿರೋದು ಅಂತಲೇ ಹೇಳ್ಬೋದು. ನಿಮ್ಮ ಮನೇಲೂ ಇದೇ ರೀತಿ ಪೂಜೆ ಮಾಡ್ತಾರಾ? ಚಪ್ರಶಾಸ್ತ್ರ ಇದೇ ರೀತಿ ಮಾಡ್ತಾರಾ ಅಂದರೆ ಕಮೆಂಟ್ ಮಾಡಿ. ಇನ್ನು ಮನೇಲಿರೋ ದೊಡ್ಡವರು ಹಾಗೆ ನೆಂಟರೆಲ್ಲ ನಮ್ಮ ಅಣ್ಣಂಗೆ ಗೈಡ್ ಮಾಡ್ತಿದ್ರು ಯಾವ ರೀತಿ ಪೂಜೆ ಮಾಡಬೇಕು ಅಂತ. ಸೊ ಅವನು ಅದೇ ರೀತಿ ಪೂಜೆ ಮಾಡ್ತಿದ್ರು. ನೋಡಪ್ಪ, ನಿಮ್ಮ ಓರಿ ಹೆಸರೇನು? ಓರಿ ಹೆಸರೇನು? ಲವ ಕುಶನಾ? ಮದ್ವೆಗೆ ಫುಲ್ ಡೆಕೋರೇಷನ್ ಮಾಡ್ತೀರಾ? ಇದಕ್ಕೂ ಮದ್ವೆಗೆ ಇದು ಓರಿನೂ ಇರುತ್ತೆ ಮದ್ವೆಯಲ್ಲಿ. ಅವ್ನ ಮದ್ವೆ ನೆನ್ಸ್ಕೊಂತ. ನಿಮ್ಮ ಮದ್ವೆಗೂ ಸೇಮ್ ಮಾಡಿದ್ರು ತಾನೆ? ಇನ್ನು ಪೂಜೆ ಎಲ್ಲ ಆದಮೇಲೆ ಲಾಸ್ಟಿಗೆ 4 ಕಂಬಕ್ಕೂ ಹಾಲು ಮತ್ತು ತುಪ್ಪನ ಹಾಕಬೇಕು 3 ಸರಿ. ಸೊ ನಮ್ಮಣ್ಣ ಅದನ್ನೆಲ್ಲ ಹಾಕ್ದ. ಸೊ ಈಗ ಕಂಬದ ಪೂಜೆ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಚಪ್ರ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಕಂಬ ಹಾಕಿದ್ದಕ್ಕೆ ಸ್ವೀಟ್ ಹಂಚಬೇಕು. ಅದನ್ನು ನಮ್ಮಣ್ಣ ಹಂಚ್ತಿದ್ದ ಎಲ್ಲರಿಗೂ. ತಿನ್ಸೋ, ಓರಿಗೆ ತಿನ್ಸೋ. ಜಾಸ್ತಿ ಸ್ವೀಟ್ ಐತೆ ಅಣ್ಣ. ನೀನು ಬಳೆ ತೋರಿಸ್ಕೊತೀಯ? ಯಾವ ಥರ ಬಳೆ ಬೇಕು ನಿಂಗೆ? ಯಾವ ಥರ ಬಳೆ ಬೇಕು? ಡಿಸೈನ್ದಾ? ಬಳೆ ತೋರಿಸೋರು ಬಂದವ್ರೆ, ಎಲ್ಲ ಅರೇಂಜ್ ಮಾಡ್ಕೊತವ್ರೆ. ಇವ್ರು ನೋಡಿದ್ಯಾ ನೀ? ಯಾರಿ ನೋಡಿದ್ಯಾ ಇವ್ರನ್ನ? ಲಾಸ್ಟ್ ಟೈಮು ಇವರೆಲ್ಲ ಬಂದಿದ್ದು. ಎಲ್ಲರ ಮದುವೆಗೂ ಇವರೇ ಬರೋದು. ಇನ್ನೊಂದು ದಿವಸನೂ ಬಂದಿದ್ರಾ? ಯಾವಾಗ? ನಾನು ಹಾಸ್ಟೆಲಲ್ಲಿದ್ನಾ? ನೀನು ನೋಡಿದ್ಯಾ? ಮತ್ತೆ ನೋಡಿಲ್ಲ ಅಂತ ಇದೆಯಾ ಅವ್ರನ್ನ? ಇಲ್ಲಿ ನೋಡು ನಿಹಾರಿಕಾ,
ಅವ್ರನ್ನ ನೋಡಿಲ್ಲ ಅಂತ ಇದೆಯಾ ಮತ್ತೆ ಯಾಕೆ ನೋಡಿಲ್ಲ ಅಂದೆ? ಯಾವ ಬಳೆ ಬೇಕಿದ್ರಲ್ಲಿ ನಿಮಗೆ? ಯಾವ ಬಳೆ ಬೇಕು? ಬ್ಲ್ಯಾಕ್ ಹಾಕೋತೀಯಾ? ನಿನ್ನ ಡ್ರೆಸ್ ಯಾವ ಕಲರ್ ಇರೋದು? ಇಲ್ಲಿ ನೋಡು, ನನ್ನ ನೋಡಮ್ಮ. ಯೆಲ್ಲೋ ಕಲರ್ ಇದೆಯಾ? ಇವಾಗ ಯೆಲ್ಲೋ ಕಲರ್ ಬಳೆ ಹಾಕ್ಸ್ಕೋತೀಯಾ? ಬಳೆ ಹಾಕೊಂಡು ಬಂದಿರಲ್ಲ. ಏನಾಕ್ಬಿಟ್ಟು ನಿನ್ ಮದ್ವೆಗೆ ಹಂಗ್ ಮಾಡ್ರಿ ಅಂತ ಐಡಿಯಾ ಕೊಡ್ತಾ ಇದೀಯಾ? ಇಬ್ರು ಕೊಟ್ರಿ ಅಣ್ಣ, ಇಬ್ರು ಕೊಟ್ರಿ ಬೇಗ ಆದೀತೆ. ಯಾಕ ಇಷ್ಟ ಸಾಕ ಅರ್ಶನ? ಅವ್ರಿಗೆ ಹಚ್ಚೋದ್ ಯಾವ್ದು ಮತ್ತೆ? ಅಲ್ಲ, ಅವ್ರಿಗೆ ಹಚ್ಚೋದ್ ಯಾವ ಅರ್ಶನ? ಆಲ್ರೆಡಿ ಇರೋದು ಮತ್ತೆ ಇದಾ? ಮಚ್ಚು ಹೊರಳೊಳಕ್ ಹಾಕ್ಲೇಬಾರ್ದು ಅಂತ ಹೇಳಿದ್ರು. ನನ್ನ ಮೇಲೆ ಹೊರಳೊಳಕ್ ಮಚ್ಚು ಹಾಕ್ಲೇಬಾರ್ದು, ಏನ್ ಆಯುಧನೂ ಹಾಕ್ಬಾರ್ದು. ಚಪ್ರ ಪೂಜೆ ಏನಕ್ ಮಾಡೋದು ಹೇಳ್ರಿ? ಚಪ್ರ ಪೂಜೆ ಏನಕ್ ಮಾಡೋದು? ಚಪ್ರದ ಪೂಜೆ ಏನಕ್ ಮಾಡೋದು ಅಂತಂದ್ರೆ, ಚಪ್ರ ಯಾವ ಬಣ್ಣ ಇರುತ್ತೆ? ಹಸಿರು ಬಣ್ಣ. ಹಸಿರು ಏನು ಸಂಕೇತ? ಬೆಳೆ ಚೆನ್ನಾಗಾಯ್ತು, ಸಂಪತ್ ಸಂಕೇತ. ಈ ಸುಖಮಯವಾಗಿ ಸಂತೋಷವಾಗಿರ್ಲಿ ಅಂತ. ಕೇಸರಿ, ಬಿಳಿ, ಹಸಿರು ಅಂತ. ಹಸಿರು ಇರೋದು ಶಾಂತಿ ಮತ್ತೆ ಸಂಪತ್ತು. ಜೀವನದಲ್ಲಿ ಶಾಂತಿನೂ ಇರಬೇಕು, ಸಂಪತ್ತು. ಸಂಪತ್ತಿದ್ದು ಶಾಂತಿ ಇಲ್ಲ ಅಂದ್ರೂ ಜೀವನ ಸುಖ. ಶಾಂತಿ ಇದೆ ಇಲ್ಲ ಅಂದ್ರೂ ಚೆನ್ನಾಗಿರ್ಲಿ. ಸಂಪತ್ತನ್ನು ಬೆಳೆಸಿ, ಶಾಂತಿಯುತವಾಗೂ ಇರ್ಲಿ.
ಮದ್ವೆ ಗಂಟು ಕುಟ್ಟಂಗಿಲ್ವಾ ಅರ್ಶನ? ಇಲ್ಲ ಇಲ್ಲ, ಹೆಣ್ಮಕ್ಳು ಇವ್ರು ಕುಟ್ತಾರೆ, ಇವ್ರು ಕುಟ್ತಾರೆ. ನೀವು ಗಂಡಸ್ರಲ್ಲ ಏನ್ ಮಾಡೋ ಸಮಯ ಅಣ್ಣ, ನೀವು ಗಂಡಸ್ರಲ್ಲ. ನಂಗ್ ಪಾಯಸನೇ ಕೊಟ್ಟಿಲ್ಲ, ಅವನೇ ಕುಡಿತಾವನೆ. ಮದ್ವೆ ಹಿಂದಿನ ದಿನ ಕೊಡ್ಬೇಕಾ? ಹಿಂದಿನ ದಿನ ಇವಾಗ ಅನುಕೂಲ ಇರೋದ್ರಿಂದ ಹಿಂದಿನ ದಿನ ಕೊಡ್ತೀವಿ. ಹಿಂದಿನ ದಿನ ಕೊಡೋದಲ್ಲ ನಿಮ್ ಮದ್ವೆ ಗ್ಯಾರಂಟಿ. ನೀವು ನನ್ ಕೈ ಹೇಳ್ತಾ ಇದ್ದೀರಾ? ನಾನೇ ಬೇಕಿತ್ತಾ ನಿಂಗೆ? ಒಂಚೂರು ಹಾಕ್ಸೋಣ ನೀವ್ ಹೇಳ್ರಿ ಏನ್ ಅದ್ರೊಳಗೆ ಇವಾಗ ಏನು ಹಾಕ್ತೀಯ? ಹಾಕೋ ಅಂದಿದ್ರೆ ಒಂದ್ 2,000 ದುಡ್ಡು. ಇದು ಆಕ್ಚುಲಿ ಚೆನ್ನಾಗಿರೋದು. ಪುಡಿ ಮಾಡ್ಬಿಟ್ಟು ಹಾಕೋದಾ? ಬೇಡ, ನೋಡ್ರಿ ಯಾಕೆ ಹೆಣ್ಣೋರು ಎತ್ಕೊಂತಾರೆ. ಇದು ಈಟ್ ಅಲ್ವಾ ಜಾಸ್ತಿ ಅರ್ಶನ? ಏನಾಗಲ್ವಾ ಅವ್ರಿಗೆ? ಆಗ್ಲಿ ಅಂತಾನೆ ಹೆಚ್ಚು. ಗುಳ್ಳಗ್ಲಾಗ್ಬಿಟ್ರೆ ಆಗ್ಲಿ ಪರವಾಗಿಲ್ಲ, ಒಳ್ಳೇದೇ ಅದು. ನೆಕ್ಸ್ಟ್ ನನಗೆ ಅಣ್ಣ ಮುಖ ತುಂಬಾ ಪಿಂಪಲ್ಸ್ ಆಗ್ತಿದೆ. ಯಾಕೆ ಬಂದಿಲ್ಲ? ಕೇಳು 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 ಅವನೇ ಕೇಳು. ಬರುತ್ತೆ ಅಂತ ಹೇಳ್ತಾರ ದರ್ಶನ ಹಚ್ಕೊಂಡ್ಮೇಲೆ. ಒಳ್ಳೇದು ಸುಂದರ ಅರ್ಶನ ಹಚ್ಚಿದ್ದು ಅಲ್ಲ ಸಮಯ ಅರ್ಶನ ಹಚ್ಚಿದ್ದು ಒಳ್ಳೇದಲ್ಲ. ಅರಿಶಿನ ಒಂದು ಕ್ರಿಮಿನಾಶಕ, ಒಂದು ಬಾಡಿ ಹೀಟ್ ಆಗಿ ಥಂಡಿ ಆಗಿ ನೆಗಡಿ ಶೀತ ಆಗುತ್ತೆ. ನೀವು ಅಮ್ಮ ಇದು ಯಾರು ಕೊಟ್ಬಿಟ್ಟು ಬರೋದು ಇವಾಗ? ನಾಳೆ ಇವತ್ತು ಕೊಡೋದು ವಾಸರಃ ವಾಸರಸ್ತು ಭಾರ್ಗವ शाली महर्षि भूतावतारे रामक्षेत्रे अस्मिन् वर्तमाने व्यावहारिके चान्द्रमाने नास्यां प्रभुवा सृष्टि समुद्राणां मध्ये श्रीमतो श्री मंगलकरा क्रोधी नाम संवत्सरे मुनिकंपन्नानां देस्य मुनिपच्चम्मानां देस्य A few moments later. निहारिकानां यः श्रीजित्नां देस्य आद्यानां यः इतर्वनां देस्य ಆರುಷ್ ಆರುಷ್ आरुष्नां देस्य अष्टेना ದಿಶಾ ಹೇಳಿಲ್ಲ. ದಿಶಾಮ್ಯಃ ಸಹ ಕುಟುಂಬಸ್ಯ. ಇವಾಗ ನೀನು ಒಬ್ಬನ್ ಮಾತ್ರ ಹೇಳ್ಕೊಬೇಕು, ನೀವೇನು ಹೇಳ್ಕೊಂಡು ಅಷ್ಟಿಲ್ಲ. ಅಸ್ಮ ಸಹ ಕುಟುಂಬಸ್ಯ ಹೇಳ್ಕೊ. ಮಮ ಪ್ರಾರೀಪ್ಸಿತ ವಿವಾಹ ಮಂಗಳ. One eternity later. ನೋಡಿ ನೀರು ಹಾಕ್ತೀನಿ, ಅದ್ರೊಳಗೆ ಬಿಟ್ಬಿಡ್ಬೇಕು. ಮತ್ತೆ ವರ್ಷ ನೀವೆಲ್ಲ ಹಾಗೆ ಇಟ್ಕೊಳ್ಳಿ. ನಮಃ ಸುಗಂಧಿಂ ಪುಂಚವರ್ಧಾನಂ ಪೂಜೆ ಮಾಡಿಸ್ಬೇಕಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಕುಟ್ತಾರ್ಕ್ ಬೇಗ ಮದುವೆ ಆತೈತಾ? तू वेरी चालाक ब्रो. बहुत चालाक. ಇಲ್ಲ ಹಂಗಲ್ಲ, ಹುಡುಗರ್ಕ ಮಾತ್ರ. ಇವಾಗ ಕುಟ್ಟ ಸ್ಟಾರ್ಟ್ ಮಾಡಿ ಸುಂದರ. Emotional damage. ಹಾ ಇಲ್ಲ ಇಲ್ಲ, ಶಾಸ್ತ್ರ ಅದು. ಇವಾಗ ನಾನ್ ಪುಡಿ ಮಾಡಿದ್ದಪ್ಪ ಸ್ವಾಮಿ, ಇಷ್ಟೊಂದು ಕುಟ್ಟೆ. ಈ ಕಡೆ ಕದ್ರು ಬಾ, ಲೈಟ್ ಬತ್ತೈತೆ. ಆ ಕಡೆ ಲೈಟ್ ಇಲ್ಲ. ಓಹೋ
ಚಪ್ರ ಹಾಕೋಕ್ಕಿಂತ ಮುಂಚೆ ಹಾಲು ತುಪ್ಪನ 4 ಕಂಬಕ್ಕೆ ಹಾಕಿದ್ದ ನಮ್ಮಣ್ಣ. ಈಗ ಮತ್ತೆ ಚಪ್ರ ಹಾಕಾದ್ಮೇಲೆ ಐನೋರು ಹೇಳಿದ್ರು 4 ಕಂಬಕ್ಕೂ ಹಾಲು ಹಾಕಬೇಕು, 5 ಜನ ಹಾಕಬೇಕು ಅಂತ ಹೇಳಿದ್ರು. ಅವರು ಆಲ್ರೆಡಿ 3 ಜನ ಇದ್ದರು. ಸೊ ಅದಕ್ಕೆ ನಾನು ದಿಶಾ ಜಾಯ್ನ್ ಆಗಿ 5 ಮೆಂಬರ್ಸ್ ಆದ್ವಿ. ಸಾಧಿಕೆ ಶರಣ್ಯೆ ಎಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. Meanwhile, ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ 5 minutes later. ಅರ್ಪಣಮಸ್ತು. ಎಲ್ಲ ಬಂದು ಚಪ್ರದ ಮೂಲೆ ಒಳಗೆ ಹಾಕಿ ಬಿಡದಲ್ಲ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಸಲ ನೀವು ಬರ್ತೀರಾ? ಶಿವಾನಂದ್ ಸ್ವೀಟ್ ಕೊಡ್ರಮ್ಮ ಒಂಚೂರು. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ಮೂತಿ ಹತ್ರ ಇಡ್ಬೇಡ. ಗೋವಿಂದ ಅದೇನೋ ಪಾರ್ವತಾಪದಯೇ. ನೀರಿಗೆ ಬಾರೆ ನೀರಿಗೆ ಬಾರೆ ಚೆನ್ನಿ ಬಿಂದಿಗೆ ಹಿಡ್ಕೊಂಡು. ಶ್ರಾವಣಿ ಕೂಚು ಮದ್ವೆ ಆಗ ಗಂಟ ಬಾಲನಮ್ಮ, ಆಮೇಲೆ ಬಾಲನು ಬೇಡ ಏನು ಬೇಡ. ಬಳೆ ಶಾಸ್ತ್ರಕ್ಕಂತ ನಮ್ಮ ಊರಪ್ಪ ಅವರ ಅಮ್ಮನೂ ಬಂದಿದ್ರು. ಊರಪ್ಪ ಅವರು ಅಂದರೆ ನಮ್ಮ ಮಮ್ಮಿಯವರ ಅಪ್ಪ ಅಮ್ಮ. ಸೊ ಅವ್ರು ಊರಿಗೆ ಹೊರಟಿದ್ರು, ಅವ್ರಿಗೆ ಕಳಿಸ್ಕೊಡೋಣ ಅಂತ ನಾನು ಹೋಗಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದು ಒಂದು ರೈಡ್ ಹೋಗಿ ಬರ್ತೀನಿ ಅಂತ ಬುಲೆಟ್ ತೊಗೊಂಡಿದ್ರು. ನೆಂದ್ರ ಮೇಲೆ ಕುದುರೆ ಮೇಲೆ ಹೋದಂಗೆ. ಹೌದಾ? ನಮ್ಮ ತಾತ ಬುಲೆಟ್ ತಗೊಂಡು 40 ವರ್ಷ ಆಗೈತೆ ನೋಡ್ರಿ. 40 ವರ್ಷ ವಯಸ್ಸು ಬುಲೆಟ್ಕ. 40 ವರ್ಷ ಮೇಲೆ ಆಯ್ತು. 40+. 81 44 ವರ್ಷ ಆಯ್ತು. 44 ವರ್ಷ. ಎಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದೆ ಅವಾಗ? 12,000. ಸೌಂಡ್ ಜಾಸ್ತಿ ಅಲ್ಲ ನಾರ್ಮಲ್ ಬುಲೆಟ್ಗಿಂತ? ನಮ್ಮ ಅಣ್ಣ ಶೋಕಿ ಮಾಡಕತ್ತವನೆ. ಅವ್ರ ಊರಿಗೆ ಹೋಗಕ್ಕೆ ನಿಂತಿದ್ರೆ ಇವಾಗ ಇಸ್ಕೊಂಡವನೆ. ಎಂಡ್ರ ಮೇಲೆಗಡೆನೆ ಅವರೇ. ಇಷ್ಟೊತ್ತು ಇಲ್ಲೇ ಇತ್ತು, ಇವಾಗ ಬಂದವನು ಓಡಿಸ್ಬೇಕಂತ. ನಿಮಗೆ ಮದುವೆ ಮಾಡಲ್ಲ ಅಂದಿದ್ರಾ? ನಿಮ್ಮ ಮಾವನೂ ಇಲ್ಲ ಮಾಡ್ಕೊಬೇಕು ಅಂತ ಎಲ್ಲರೂ ನಮ್ಮನೆ ಅವರು ಇನ್ನೊಂದು ಮದುವೆ ಸೆಟ್ ಮಾಡ್ಕೊಂಡಿದ್ರು. 2 ಮದುವೆ ಮಾಡಿದ್ದೇವೆ ನಮ್ಮ ಜೊತೆಗೆ. ಹಾಂ ತಂಗಿದೊಂದು ಹಾಂ ಅದಕ್ಕೆ ಮಾಡ್ಕೊಬೇಕಂತ. ಇವನ್ಗೂ ಮದುವೆ ಮಾಡಬೇಕು. ಹುಡುಗಿ ಹುಡ್ಕೊಂಡಿದ್ಯಾನಾ? ಹುಡುಗಿ ಹುಡ್ಕೊಂಡಿದ್ಯಾ? ಹಾಂ ರೆಡ್ಡಿ ಕಾಯ್ತಾವನೆ ಯಾವಾಗ ಮಾಡ್ತಾರಂತ. ಇವಾಗ ಈ ಕಡೆಗೆ ಬಂದಿದ್ಯಾಕ ಆ ಕಡೆ ಗೊತ್ತಿರೋದ್ಯಾಕ? 20 minutes later. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇಲ್ಲಿಗೆ ಬಂದವನೆ. ಅಲ್ಲಿಗೆ ಹೋಗೋವ್ರೆ ತಿರ್ಸ್ಕೊಂತಾರೆ ಇವಾಗ ಹಿಂಗು. ಸಮಾಧಾನ ಆಯ್ತಾ? ಎಷ್ಟೊತ್ತವರೆಗೂ ಹೋಗಿ ಬಂದಿದ್ಯಾ? ಬೆಳಗ್ಗೆ ಗಾಡಿ ಇಲ್ಲಿ ಇದ್ದಾಗ ಓಡಿಸಿ ಇಲ್ಲ, ಇವಾಗ
ಅಲ್ಲಿದ್ದಾಗ ಓಡಿಸಿದ್ದೆ ನಾನು ಅದನ್ನ ಜಾಸ್ತಿ. ಮತ್ತೆ ಯಾಕೆ ಕೊಟ್ಟು ಕಳ್ಸಿದ್ದು? ಡೈಲಿ ಎತ್ಕೊಳತಾ ಇದ್ದಿದ್ದೆ ನಾನು. ಕೊಟ್ಟು ಕಳ್ಸಿದ್ ನಿಮ್ಮ ಮಮ್ಮಿ. ಹೌದಾ? 6 ತಿಂಗಳು ನಾನೇ ಅದ್ರ ಓಡಿಸಿದ್ದೆ. ಎಲ್ಲ ಕಡೆ ಓಡಾಡೈತೆ ಬಿಡು ಗಾಡಿ. ಅಪ್ಪ ಅಲ್ಲಿದೈತೆ, ತಲೆ ತಗೊಳ್ತೈತೆ. ಈ ಕಡೆಗೆ ಬಾ, ತೋರಿಸ್ಕೊಂತಾರೆ. ಬಾಯ್ ಬಾಯ್. ದಿನ ನಾನು ಲಾಸ್ಟಿಗೆ ವಿಡಿಯೋ ತಕ್ಕೊಂಡಿಲ್ಲ. ಇದು ಮದುವೆ ಎಲ್ಲ ಆದಮೇಲೆ ತೆಗ್ದಿರೋ ಅಂಥ ವಿಡಿಯೋ. ಚಪ್ರ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.